ಸಂಪಿಗೆ ಬ್ಲಾಗ್ಗೆ ಸ್ವಾಗತ. ನಾನು ಪ್ರದೀಪ. ನಮಗೆ ತಲೆನೋವು, ಹೊಟ್ಟೆ ನೋವು, ಮೈಕೈ ನೋವು ಹೀಗೆ ಯಾವುದಾದ್ರೂ ರೀತಿಯ ಆರೋಗ್ಯದ ಸಮಸ್ಯೆ ಬಂದ್ರೆ ಫಸ್ಟ್ ನಾವು ಮಾಡೋದು ಮನೆಮದ್ದು. ಮನೆಯಲ್ಲಿ ಔಷಧಿ ಮಾಡಿಕೊಡೋದಕ್ಕೆ ಯಾರೂ ಇಲ್ಲ ಅಂತಂದ್ರೆ ನಾವು ಕೂಡಲೇ ಹುಡುಕೋದು ಗೂಗಲ್ ಮತ್ತೆ ಯೂಟ್ಯೂಬ್. ಹಾಗೆ ಕುಡಿತದ ಚಟ ಬಿಡೋಕೆ ಕೆಲವು ಮನೆಮದ್ದುಗಳಿದಾವೆ. ಅವುಗಳಲ್ಲಿ ಒಂದನ್ನ ಹೇಳ್ತೀನಿ, ಮಾಡಿ ಕುಡಿದ್ ನೋಡಿ. ಕುಡಿತದ ಚಟ ಬಿಟ್ರೆ ಪರಿಚಯದವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ಮನೆಮದ್ದಿನಿಂದ ಚಟ ಬಿಡೋದಿಕ್ಕೆ ಆಗದೆ ಇದ್ರೆ ನಮ್ಮ ಸಂಸ್ಥೆಗೆ ಬನ್ನಿ. ಕೌನ್ಸಿಲಿಂಗ್ ಜೊತೆಗೆ ಟ್ರೀಟ್ಮೆಂಟ್ ಇರುತ್ತೆ, ಹಾಗೆ ಪುನರ್ವಸತಿ ಕೇಂದ್ರದ ವ್ಯವಸ್ಥೆ ಇರುತ್ತೆ, ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳಿರ್ತಾರೆ. ಎಲ್ಲ ಸಮಸ್ಯೆಗೂ ಪರಿಹಾರವಿದೆ. ತಾಳ್ಮೆ ಅಗತ್ಯವಾಗಿ ಬೇಕಾಗತ್ತೆ. ಬನ್ನಿ ಮನೆಮದ್ದು ಏನು ಅಂತ ತಿಳ್ಕೊಬರೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಕುಡಿತಕ್ಕೆ ದಾಸನಾದ ಯಾವುದೇ ಒಬ್ಬ ವ್ಯಕ್ತಿ ಕಾಯಿಲೆ ಇರುವ ಮನುಷ್ಯನೇ ಹೊರತು ಕೆಟ್ಟವನಲ್ಲ, ಹಾಗೆ ಹುಚ್ಚನೂ ಅಲ್ಲ. ಅವನಿಗೆ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ ಅಷ್ಟೇ. ಈ ಮನೆಮದ್ದು ಮಾಡೋದಕ್ಕೆ ನಮಗೆ ಬೇಕಾಗಿರುವ ವಸ್ತುಗಳೆಂದರೆ ಏಲಕ್ಕಿ 20 ಗ್ರಾಂ, ಬಜೆಬೇರು 20 ಗ್ರಾಂ, ಜೀರಿಗೆ 20 ಗ್ರಾಂ, ಒಣಶುಂಠಿ 20 ಗ್ರಾಂ, ಹೋಂಕಾಳು 20 ಗ್ರಾಂ, ಬೆಲ್ಲ ಅರ್ಧ kg, ಏಲಕ್ಕಿ, ಬಜೆಬೇರು, ಜೀರಿಗೆ, ಒಣಶುಂಠಿ, ಹೋಂಕಾಳು ಇವುಗಳನ್ನೆಲ್ಲ ಚೆನ್ನಾಗಿ ತೊಳಿಬೇಕು. ಯಾಕಂದ್ರೆ ಇವುಗಳನ್ನ ಹಾಳಾಗದಂತೆ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಅದಕ್ಕೆ ಇದನ್ನು ಚೆನ್ನಾಗಿ ತೊಳಿಬೇಕು. ನಂತರ ಬಿಸಿಲಿಗೆ ಇಟ್ಟು ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದ ಮೇಲೆ ನೈಸಾಗಿ ಪುಡಿ ಮಾಡಿ ಕಾಟನ್ ಬಟ್ಟೆನಲ್ಲಿ ಸೋಸಿ ಒಂದು ಡ್ರೈ ಆಗಿರೋ ಬಟ್ಟೆ ಡಬ್ಬದಲ್ಲಿ ಇಟ್ಕೋಬೇಕು. ಆಮೇಲೆ 2 ಲೋಟ ನೀರಿಗೆ ಅರ್ಧ ಸ್ಪೂನ್ ಈ ಮಿಶ್ರಣವನ್ನು ಹಾಕಿ ಒಂದು ನೆಲ್ಲಿಕಾಯಿಯ ಗಾತ್ರಕ್ಕೆ ಬೆಲ್ಲವನ್ನು ಹಾಕಿ ನೀರು ಅರ್ಧ ಲೋಟ ಆಗುವವರೆಗೆ ಕುದಿಸಿ ಕಷಾಯ ಮಾಡಬೇಕು. ಈ ರೆಡಿಯಾಗಿರೋ ಕಷಾಯವನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಹಾಗೆ ಸಂಜೆ ಟೀ ಟೈಮಿಗೂ ಮುಂಚೆ ಕುಡಿದ್ರೆ ಸಾಕು. ರಕ್ತ ಶುದ್ಧಿ ಆಗುತ್ತೆ, ಒತ್ತಡ ನಿಯಂತ್ರಣ ಮಾಡುತ್ತೆ, ಅಜೀರ್ಣದ ಸಮಸ್ಯೆ ನಿವಾರಣೆ ಆಗುತ್ತೆ, ನೆಗೆಟಿವ್ ಥಿಂಕಿಂಗ್ ಬರದೇ ಇರುವಂತೆ ತಡೆಯುತ್ತೆ, ಹಾಗೆ ಆಲ್ಕೋಹಾಲ್ನ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಹೀಗೆ 7 ರಿಂದ 11 ದಿನಗಳವರೆಗೆ ಸೇವಿಸಬೇಕು. ಇನ್ನು ಇದನ್ನ ಯಾರು ಕುಡಿಬಾರ್ದು ಅಂತಂದ್ರೆ, ಕುಡಿದು ಲಿವರ್ ಸಿರೋಸಿಸ್ ಆಗಿರುತ್ತೆ, ಕಿಡ್ನಿಯ ಸಮಸ್ಯೆ ಆಗಿರುತ್ತೆ, ಹೃದಯ ಮತ್ತೆ ಕರುಳಿನ ಸಮಸ್ಯೆ ಆಗಿರುವವರು ಇದನ್ನು ತೆಗೆದುಕೊಳ್ಳಬಾರದು. ಒಂದು ಬಾರಿ ನೀವು ನಿಮ್ಮ ಪರಿಚಯದ ವೈದ್ಯರಿಗೆ ತಿಳಿಸಿ ನಂತರ ಅವರ ಸಲಹೆಯನ್ನು ಪಡೆದು ಮನೆಮದ್ದನ್ನು ಮಾಡಿ ಕುಡೀರಿ. ಮನೆಮದ್ದು ಕುಡಿದು ಕಾಯಿಲೆ ವಾಸಿ ಆಗದಿದ್ರೆ ಸ್ಕ್ರೀನ್ ನಲ್ಲಿ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ನಮ್ಮ ಕೌನ್ಸಿಲಿಂಗ್ ಸೆಂಟರ್ಗೆ ಭೇಟಿಯಾಗಿ ಈ ವಿಡಿಯೋವನ್ನ ಕುಡಿತದ ಸಮಸ್ಯೆಯನ್ನ ಎದುರಿಸುತ್ತಿರುವಂತಹ ಮನೆಯವರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.